ಬಹುಶಃ ಮೊನ್ನೆ ಸಚಿವ ಸಂಪುಟದಲ್ಲಿ ಬೇರೆ ಎಲ್ಲಾ ಜಿಲ್ಲೆ, ಕೊಪ್ಪಳ ಚಿಕ್ಕ ಜಿಲ್ಲೆ ಆದರೂ ಇಬ್ಬರು ಸಚಿವರು ಸಿಕ್ಕರು. ಆದ್ರೆ ನಮ್ಮ ರಾಯಚೂರು ಜಿಲ್ಲೆಗೆ ಒಬ್ಬ ಶಾಸಕರು ಕೂಡ ಸಚಿವರಾಗಲಿಲ್ಲ. ಇದು ರಾಜಕಾರಣಿಗಳ ಒಗ್ಗಟ್ಟಿನ ಕೊರತೆ, ಜೊತೆಗೆ ರಾಜಕಾರಣಿಗಳು ನಮ್ಮಂತ ತಳ ಸಮುದಾಯದನ್ನ ಸರಿಯಾಗಿ ಲೆಕ್ಕಿಸದೇ ಇರೋದು. ನಾನು ಜಯಂತಿ ಸಮಾಜದ ನೋವನ್ನ ಹಂಚ್ಕೊಳ್ಳೋದಕ್ಕೆ ವೇದಿಕೆ ಸಿಕ್ಕಿದೆ. ಇವತ್ತು ಸಮುದಾಯದ ಜನರು ಬಂದಿದ್ದೀವಿ. ದಯವಿಟ್ಟು ಇಲಾಖೆ ಏನಿದೆಯಲ್ಲ, ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳು ಎಫರ್ಟ್ ಹೇಳ್ತಿದೆ ಅಂದ್ರೆ, ಸಾಮಾನ್ಯವಾಗಿ ಇಬ್ರು ಇಲ್ಲಿ ಗಾನ ರಚನೆ ಮಾಡೋದಕ್ಕೆ ಇಬ್ರು ಕಲಾವಿದರಿಲ್ಲ. ದುರಂತ ಇದೆ ನಮ್ಮ ಸಮಾಜದ್ದು. ಬೇರೆ ಕಾರ್ಯಕ್ರಮಗಳು ಇದೇ ಜಮದಿನಿ ರಂಗಮಂದಿರದಲ್ಲಿ ನಡೀತವೆ. ಇಲಾಖೆಯು ಕಲಾಕಾರದಿಂದ ಗಾನ ಆಡೋದಕ್ಕೆ ಗಾಯಕರು ಕಲಿಸ್ತಾರೆ. ಇಲ್ಲಿ ಒಬ್ಬರು ಕೆರವಳ ಸಾಂಗ್ಗಳು ಆಡ್ತಾರೆ. ಶಿವಶಂಕರ ವರ್ಷಗಳ ಹೇಳಕ್ಕೂ ಕೂಡ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಕಲಾವಿದರಿಲ್ಲ. ಇದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎಂತ ವ್ಯವಸ್ಥೆ ಆಗಿದ್ದೀವಿ, ಹೌದಲ್ವಾ? 21ನೇ ಶತಮಾನ 900 ವರ್ಷಗಳ ಹಿಂದೆ ಅಪ್ಪಣ್ಣನನ್ನ ಕಡೆಗಣಿಸಿದಾಗ ಬಸವಣ್ಣ ಬಂದು ನ್ಯಾಯ ಕೊಟ್ಟರು ನಮಗೆ. ಆದ್ರೆ ಅದೇ ಬಸವಣ್ಣ ಸಮಾನತೆ ಸಾರಿದ ಬಸವಣ್ಣ ಸಮಾನತೆಯನ್ನ ಸಂವಿಧಾನದಲ್ಲಿ ತಂದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತಗಳನ್ನ ಒಪ್ಪಿಕೊಳ್ಳುವ ರಾಜಕಾರಣಿಗಳು, ಅಧಿಕಾರಿಗಳು ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇಲ್ಲ. ಎಲ್ಲಿದ್ದೀವಿ ನಾವು? ಒಳಗಾದ ಶೋಷಿತ ಸಮುದಾಯಗಳ ಪರ ನಿಲ್ಬೇಕಾದ ರಾಜಕಾರಣಿಗಳು, ಅಧಿಕಾರಿಗಳು ಇವತ್ತೊಂದು ಶೋಷಿತ ಸಮುದಾಯದ ಶರಣರ ಜಯಂತಿ ಆಗ್ತಾ ಇದೆ. ಆ ಜಯಂತಿಯನ್ನು ನಾವು ಆಚರಿಸಬೇಕು, ಅವರ ನೋವುಗಳನ್ನು ಕೇಳಬೇಕು ಅನ್ನೋ ಒಂದು ಕನಿಷ್ಠ ಸೂಚನೆ ಕೂಡ ಸ್ಥಳೀಯ ಜಿಲ್ಲಾಡಳಿತಕ್ಕಿಲ್ಲ. ಬರ್ತಾರೆ ಅಲ್ಲಿ ಮಾನ್ಯ ಜಿಲ್ಲಾ ಕೇಂದ್ರದ ಜಿಲ್ಲಾ ಅಧಿಕಾರಿಗಳು ಭಜಂತ್ರಿ ಸರ್, ಶಿವಾನಂದ ಭಜಂತ್ರಿ ಸರ್ ಬಂದ್ರು, ರಿಫಾರ್ಮ್ ಕಟ್ ಮಾಡಿದ್ರು, ಮೆರವಣಿಗೆ ಚಾಲನೆ ಕೊಟ್ಟರು. ಇಲ್ಲೇ ಸ್ವಾಮಿ ನಮಗೂ ಕೇಳೋದು. ಇವತ್ತು ನಮ್ಗೆ ಈ ಕಡೆ ಪರಪೂಜ್ಯರು ಬಂದಿದ್ದಾರೆ ಅಂತ ಒಬ್ಬರು ಕೇಂದ್ರ ಬಿಂದು ಪರಪೂಜ್ಯ ಬಸವಪ್ರಸಾದ ಪೂಜ್ಯರು ಯಾವಾಗಲೂ ಸಮುದಾಯ ಪರ ಇರ್ತಕ್ಕಂಥ ನಮ್ಮ ಭಾಗದ ದೊಡ್ಡ ಕೊಡುಗೆ ಪೂಜೆ. ಬಸವಣ್ಣನ ಬಿಟ್ಟರೆ ಈ ಸದ್ಯ ನಮಗೆ ನಮ್ಮ ಸಮಾಜ ನಡೆಸ್ತಕ್ಕಂಥ ಬಸವಪ್ರಸಾದ ಜನರು.